ಅಂತಃಪ್ರವಿಶ್ಯ ಮಮ ವಾಚ್ಯಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಸ್ಫುಟಂ ಸ್ಫಟಿಕಸಪ್ರಭಂ ಸ್ಫುಟಿತಹಾಟಕಶ್ರೀಜಟಂ ಶಶಾಂಕದಲಶೇಖರಂ ಕಪಿಲಫುಲ್ಲನೇತ್ರತ್ರಯಂ ತರಚುವರಕೃತ್ರಿಮದ್ ಭುಜಗಭೂಷಣಂ ಭೂತಿಮತ್ ಕದಾನು ಶಿತಿಕಂಠತೆ ಉಪುರವೇಕ್ಷತೆ ವೀಕ್ಷಣ. ಮಹಾದೇವರ ಉತ್ಸವ, ಶಿವರಾತ್ರಿ ಉತ್ಸವದ ದಿವಸ ಶಿವನ ಬಗ್ಗೆ ಕೆಲವು ಮಾತುಗಳನ್ನು ಹೇಳ ಬಯಸ್ತಾ ಇದ್ದೇವೆ. ನಮ್ಮ ಆರಾಧ್ಯ ದೇವತೆಗಳಲ್ಲಿ ಶಿವನು ಒಬ್ಬ. ಅವನ ಅನುಗ್ರಹ ಇದ್ದರೆ ಮಾತ್ರ ನಾವು ವೈರಾಗ್ಯವನ್ನು, ಜ್ಞಾನ ಭಕ್ತಿಯನ್ನು ಕೂಡ ಬೆಳೆಸಲಿಕ್ಕೆ ಸಾಧ್ಯ. ಮನಸ್ಸಿನ ನಿಗ್ರಹ ಅದು ಬಹಳ ಮುಖ್ಯ. ನಮ್ಮ ಎಲ್ಲ ಸಾಧನೆಗೆ ಬಹಳ ಮುಖ್ಯವಾದದ್ದು ಮನೋನಿಗ್ರಹ. ಮನಸ್ಸಿನ ನಿಯಂತ್ರಣ ಇಲ್ಲದೆ ಹೋದರೆ ಯಾವ ಅಧ್ಯಯನ, ಧ್ಯಾನ ಯಾವುದೂ ಸಾಧ್ಯವಿಲ್ಲ. ನಾವು ರಾಗದ್ವೇಷಕ್ಕೆ ಒಳಗಾಗಿ ಕೆಟ್ಟ ಕಾರ್ಯವನ್ನು ಮಾಡುವ ಪ್ರವೃತ್ತಿ, ಇದೆಲ್ಲ ಉಂಟಾಗಲಿಕ್ಕೆ ಮನೋನಿಗ್ರಹ ಎಲ್ಲದಕ್ಕೂ ಮೂಲ. ಕಪಿಲದೇವರು ಉಪದೇಶ ಕೊಡುವಾಗ ನಮ್ಮ ಜೀವನದ ಕೀಲಿ ಕೈ ಎಂದರೆ ಮನಸ್ಸು. ಮನೆಯೇವ ಮನುಷ್ಯಾನಾಂ ಕಾರಣಂ ಬಂಧಮೋಕ್ಷಯೋ. ಬಂಧನಕ್ಕೂ ಮನಸ್ಸೇ ಕಾರಣ, ಬಿಡುಗಡೆಗೂ ಮನಸ್ಸೇ ಕಾರಣ. ಪೆಟ್ಟಿಗೆ ಮುಚ್ಚಲಿಕ್ಕೂ ಕೀಲಿ ಕೈ ಬೇಕು, ಪೆಟ್ಟಿಗೆ ತೆರೆಯಲಿಕ್ಕೂ ಕೀಲಿ ಕೈ ಬೇಕು. ಬಂಧನಕ್ಕೂ ಮನಸ್ಸು ಕಾರಣ, ಮೋಕ್ಷಕ್ಕೂ ಮನಸ್ಸೇ ಕಾರಣ. ಮನಸ್ಸನ್ನು ವಿಷಯದ ಕಡೆಗೆ ತಿರುಗಿಸಿದರೆ ಬಂಧನ, ಪರಮಾತ್ಮನ ಕಡೆಗೆ ತಿರುಗಿಸಿದರೆ ಮೋಕ್ಷ. ಕೀಲಿ ಕೈಯನ್ನು ಒಂದು ಬದಿ ತಿರುಗಿಸಿದರೆ ಪೆಟ್ಟಿಗೆ ಗಟ್ಟಿ ಮುಚ್ಚಿ ಹೋಗ್ತದೆ, ಇನ್ನೊಂದು ಕಡೆ ತಿರುಗಿಸಿದರೆ ಪೆಟ್ಟಿಗೆಯನ್ನು ತೆರೆಯಬಹುದು. ಮನಸ್ಸನ್ನು ಭಗವಂತನ ಕಡೆಗೆ ತಿರುಗಿಸಬೇಕು, ಮೋಕ್ಷದ ಬಾಗಿಲು ತೆರೆಯುತ್ತದೆ. ಪ್ರಾಪಂಚಿಕ ಭೌತಿಕ ವಿಷಯಗಳಿಗೆ ತೆರೆದರೆ ಮೋಕ್ಷದ ಬಾಗಿಲು ಮುಚ್ಚಿ ಹೋಗ್ತದೆ. ಅಂಥ ಮನಸ್ಸಿನ ಶಕ್ತಿಯನ್ನು ಬೆಳೆಸಬೇಕು. ಅಧ್ಯಯನಕ್ಕೆ, ಚಿಂತನೆ ಮಥನ ಮಾಡಲಿಕ್ಕೆ, ಧ್ಯಾನ ಮಾಡಲಿಕ್ಕೆ, ವಿಷಯಗಳನ್ನು ನಿಗ್ರಹ ಮಾಡಲಿಕ್ಕೆ, ವೈರಾಗ್ಯಕ್ಕೆ, ಎಲ್ಲದಕ್ಕೂ ಕೂಡ ಮನಸ್ಸು ಕಾರಣ. ಮನಸ್ಸಿನ ಅಧಿದೇವತೆ ಮಹಾರುದ್ರ ದೇವರು. ಅವರು ಮನೋಭಿಮಾನಿ. ಅವನ ಅನುಗ್ರಹ ಇದ್ದರೆ ಮಾತ್ರ ಮಾನಸಿಕ ಶಕ್ತಿಯನ್ನು ಬೆಳೆಸಿಕೊಂಡು ನಾವು ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುನ್ನಡೆಯಬಹುದು. ಆದ್ದರಿಂದ ಮಹಾರುದ್ರ ದೇವರ ಅನುಗ್ರಹ, ಯಾರು ನಾವು ವೈಷ್ಣವರೇ ಆಗಿರಬಹುದು, ವಿಷ್ಣುವೇ ಸರ್ವೋತ್ತಮ ಅಂತ ನಾವೆಲ್ಲರೂ ಕೂಡ ಅರಿತುಕೊಂಡಿದ್ದೇವೆ. ಆದರೂ ಆ ಪರಮಾತ್ಮನ ಭಕ್ತಿ ಬರೆಯಲಿಕ್ಕೆ, ಅವನ ಅನುಗ್ರಹ ಪಡೆಯಲಿಕ್ಕೆ ಶಿವನ ಅನುಗ್ರಹ ನಮಗೆ ಅಷ್ಟೇ ಅಗತ್ಯ. ಅಂತಹ ಶಿವರಾತ್ರಿ ಉತ್ಸವದಲ್ಲಿ ಶಿವನ ಮಹಿಮೆ, ಶಿವನನ್ನು ವರ್ಣಿಸ್ತಾರೆ ನಾರಾಯಣ ಪಂಡಿತಾಚಾರ್ಯರು. ನಿವಾಸ ನಿಲಯ ಸ್ಥಿತ. ಶಿವನೆಲ್ಲಿದ್ದಾನೆ? ಸ್ಮಶಾನದಲ್ಲಿ. ಅವನ ಕೊರಳಿಗೆ ಮಾಲೆ, ರುಂಡಗಳ ಮಾಲೆ ಕೊರಳಿಗೆ. ಕೈಯಲ್ಲಿ ಮನುಷ್ಯನ ತಲೆಯ ಕಪಾಲ, ಅದು ಕೈಯಲ್ಲಿ. ಇಷ್ಟಿದ್ದರೂ ಕೂಡ ಅವನು ಶಿವ. ಸ್ಮಶಾನವಾಸ, ಸ್ಮಶಾನದ ಬೂದಿ ಮೈಯೆಲ್ಲ, ರುಂಡದ ಮಾಲೆ, ಕೈಯಲ್ಲಿ ಮನುಷ್ಯನ ತಲೆಯ ಕಪಾಲ. ಇಷ್ಟಿದ್ದರೂ ಕೂಡ ಅವನು ಶಿವ. ಅತ್ಯಂತ ಮಂಗಳಕರ. ಎಂಥ ಅದ್ಭುತ! ಲೋಕದೃಷ್ಟಿಯಲ್ಲಿ ಹಾಗೆ ಕಾಣಬಹುದು. ಅಂತರ್ದೃಷ್ಟಿಯಲ್ಲಿ ತ್ವಂ ಅಶಿವಸಿ ಅನಂತರ್ಧಿಯ. ದೃಷ್ಟಿ ಯಾರಿಗೆ ಇಲ್ಲ? ಶಿವ ಅಶುಭ, ಅಮಂಗಲ ಅಂತ ಭಾವಿಸಬಹುದು. ಆದರೆ ಶಿವನ ಪಾದ ಸ್ಮರಣೆ ಮಾಡಿದರೆ ತಥಾಪಿ ಭವತಃ ಪದಂ ಶಿವ ಶಿವೇತ್ಯದೋ ಜಲ್ಪತಾಂ ಅಕಿಂಚನ ನಕಿಂಚನ
ಆಗ ಶಿವ ಅಂತ ಭಕ್ತಿಯಿಂದ ಭಜನೆ ಮಾಡಿದರೆ ಪರಿಹಾರವಾಗದ ಪಾಪವೇ ಇಲ್ಲ. ಸಕಲ ಪಾಪಗಳನ್ನು ಪರಿಹಾರ ಮಾಡ್ತಾರೆ. ಶಿವ ಅಮಂಗಲ ರೀತಿಯಂತೆ ವರ್ತಿಸಿದಂತೆ ಕಾಣಬಹುದು. ಅವನು ಶಿವ ಮಂಗಳಕರ. ಅವನ ಧ್ಯಾನ ಮಾಡಿದರೆ, ಅವನ ಸ್ಮರಣೆ ಮಾಡಿದರೆ ಪರಿಹಾರವಾಗದ ಪಾಪವೇ ಇಲ್ಲ. ನಕಿಂಚನ ವೃಜಿನಮಸ್ತಿ ಅಭಸ್ಮೀಬಹುದು. ಶಿವನ ಸ್ಮರಣೆ ಮಾಡಿದರೆ ಪರಿಹಾರವಾಗದ ಪಾಪವೇ ಇಲ್ಲ. ಇಂಥ ಮಹಾಶಕ್ತಿ. ಎಲ್ಲ ದೇವತೆಗಳು, ಇಂದ್ರಾದಿ ದೇವತೆಗಳು ಅವನ ಭಕ್ತರು. ಅಂತಹ ಸದಾಶಿವ ಮಹಾದೇವ ಅವನ ಈ ಒಂದು ದಿವಸದಲ್ಲಿ ಅವನ ಕಾರುಣ್ಯವನ್ನು ನಾವೆಲ್ಲರೂ ಕೂಡ ಸ್ಮರಿಸಬೇಕು. ಶಿವನು ಈ ಸಮುದ್ರ ಮಥನದ ಸಂದರ್ಭ, ಸಮುದ್ರ ಮಥನದ ಕಾಲದಲ್ಲಿ ಮಥನ ಮಾಡ್ತಾ ಇದ್ದಾರೆ ದೇವತೆಗಳು, ದೈತ್ಯರು. ನಾನಾ ಥರದ ಪದಾರ್ಥಗಳು ಸೃಷ್ಟಿಯಾಯಿತು. ಮಾಣಿಕ್ಯ, ಮುತ್ತು, ರತ್ನ, ಕಾಮಧೇನು, ಕಲ್ಪವೃಕ್ಷ, ನಾನಾ ಥರದ ಅಪೂರ್ವ ವಸ್ತುಗಳು, ಬೆಲೆಬಾಳುವ ವಸ್ತುಗಳು ಎಲ್ಲ ಸಮುದ್ರ ಮಥನದಲ್ಲಿ ಕೈ ತಲುಪಿದವು. ದೇವತೆಗಳು, ದೈತ್ಯರು ತನಮಗೆ ಬೇಕು ಅಂತ ಸ್ಪರ್ಧೆ, ತಮಗೆ ಬೇಕು. ಆದರೆ ಇಷ್ಟೆಲ್ಲ ಪದಾರ್ಥಗಳು ಸಿಕ್ಕಿದಾಗ ಪೈಪೋಟಿ ದೇವತೆಗಳು, ದೈತ್ಯರು. ಆದರೆ ಮಥನ ಮಾಡುವಾಗ ಕಾಲಕೂಟ ವಿಷ ಬಂತು, ಹಲಾಹಲ ವಿಷ. ಆ ವಿಷ ಬಂದದ್ದೇ ತಡ, ಕೋಲಾಹಲ, ಎಲ್ಲರಿಗೂ ಭಯ, ಅಷ್ಟು ಭಯಂಕರ. ಅದು ಎಲ್ಲರನ್ನು ಸುಡುವಂಥದ್ದು. ಅಂಥ ಭಯಂಕರವಾದ ಹಲಾಹಲ ವಿಷ ಬಂದರೆ ಅಲ್ಲಿಯವರೆಗೆ ಏನೇನು ಪದಾರ್ಥ ಬಂತು, ನಮಗೆ ಬೇಕು ಅಂತ ಸ್ಪರ್ಧೆ ಬಂದರೆ ಹಲಾಹಲ ವಿಷ ಬಂತು. ಎಲ್ಲರೂ ಓಡಿದ್ದು. ಅದನ್ನು ಸ್ವೀಕರಿಸಲು ಯಾರಿಗೂ ಧೈರ್ಯ ಇಲ್ಲ, ಅಷ್ಟು ಭಯಂಕರವಾದ. ಸ್ವೀಕರಿಸಲು ಮುಂದೆ ಬಂದವರು ಇಬ್ಬರೇ, ಒಂದು ವಾಯುದೇವರು, ಇನ್ನೊಂದು ರುದ್ರದೇವರು. ಇಡೀ ದೇವತೆಗಳ ಈ ದೊಡ್ಡ ಈ ಕೋಲಾಹಲ ದೈತ್ಯರು ಮಥನದಲ್ಲಿ ಹಾಲಾವಿಷದಿಂದ ಎಲ್ಲರೂ ಕೂಡ ತತ್ತರಿಸಿ ಹೋಗಿದ್ದಾರೆ. ಆಗ ಅವರ ರಕ್ಷಣೆಗೆ ಬಂದವರು ಹಾಲಾಹಲ ವಿಷಯವನ್ನು ನಾವು ಸ್ವೀಕಾರ ಮಾಡ್ತೇವೆ. ಜನರಿಗೆ ಅಪಾಯವಾಗೋದು ಬೇಡ, ಪ್ರಾಣಿಗಳಿಗೆ ಅಪಾಯವಾಗೋದು ಬೇಡ, ನಾವೇ ಅದನ್ನು ಸ್ವೀಕಾರ ಮಾಡ್ತೇವೆ ಎಂಬುದಾಗಿ ಮುಂದೆ ಬಂದರೆ ಒಂದು ವಾಯುದೇವರು ಮುಖ್ಯ ಪ್ರಾಣ, ಇನ್ನೊಬ್ಬರು ರುದ್ರದೇವರು. ಉಪನಿಷತ್ತಿನ ಕೆಲವು ಪ್ರಸಿದ್ಧಿ ರುದ್ರದೇವರು ಮಾತ್ರ ಸ್ವೀಕಾರ ಮಾಡಿದ್ದಾರೆ ಅಂತ ಲೋಕದಲ್ಲಿ ಪ್ರಸಿದ್ಧಿ ಇದೆ. ಅದು ವೇದ ಮಂತ್ರ. ಕೇಶಿ ವಿಷಸ್ಯ ಪಾತ್ರೆ ಇದು ರುದ್ರೇಣ ಅಪಿಬತ್ಸಹ. ರುದ್ರದೇವರು ಒಬ್ಬರೇ ಅಲ್ಲ, ವಾಯುದೇವರು ರುದ್ರದೇವರು ಇಬ್ಬರು ಸೇರಿ ವಿಷಪಾನ ಮಾಡಿದ್ದಾರೆ ಅಂತ ವೇದ ಮಂತ್ರವೇ ಉಂಟು. ವಾಯುದೇವರು ವಿಷಪಾನ ಮಾಡಿದರು, ಜೀರ್ಣಿಸಿಕೊಂಡರು. ಮಹಾರುದ್ರದೇವರು ಕೂಡ ವಿಷವನ್ನು ಸ್ವೀಕಾರ ಮಾಡಿದರು. ಮಾಡುವಾಗ ಅವರು ದೊಡ್ಡ ಉದ್ಗಾರ, ಇಡೀ ಮಾನವ ಕುಲಕ್ಕೆ ಕೊಟ್ಟ ದೊಡ್ಡ ಸಂದೇಶ. ರುದ್ರದೇವರು ಹೇಳ್ತಾರೆ, ಯಾರು ಈ ಪರಮಾತ್ಮ ಖಿದ್ಯಂತೆ ಪ್ರಾಣಿತಾಪೇನ ಸಾಧವಃ ಪ್ರಾಯಶೋ ಜನ. ಸಜ್ಜನರ ಪ್ರವೃತ್ತಿಯೇನು, ಪ್ರಾಣಿಗಳಿಗೆ ಮನುಷ್ಯನಿಗೆ ಸಂತಾಪ ಆದಾಗ ಅವರಿಗೆ ಖೇದ, ದುಃಖ ಪಡ್ತಾರೆ. ಪಾಪ, ಜನರಿಗೆ ಸಂಕಷ್ಟವಾಗಿದೆ ಅಂತ. ಬರೀ ದುಃಖ ಪಡೋದು ಮಾತ್ರವಲ್ಲ, ಸ್ಪಂದಿಸ್ತಾರೆ. ದುಃಖ ಪರಿಹಾರಕ್ಕಾಗಿ ಪ್ರಯತ್ನ ಮಾಡ್ತಾರೆ. ಖಿದ್ಯಂತೆ ಪ್ರಾಣಿತಾಪೇನ ಸಾಧವಃ ಪ್ರಾಯಶೋ ಜನ. ಮತ್ತೊಬ್ಬರಿಗೆ ಕಷ್ಟ ಆದಾಗ ಸಾಧುಗಳು ದುಃಖ ಪಡ್ತಾರೆ, ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಪರಮಾರಾಧನಂ ತದ್ದಿ ಪುರುಷಸ್ಯ ಅಖಿಲಾತ್ಪರ. ಇದು ಭಗವಂತನ ದೊಡ್ಡ ಪೂಜೆ. ಭಗವಂತನ ಪೂಜೆ ಬರೀ ನಾವು ಮಂದಿರದಲ್ಲಿ ಆರತಿ ಎತ್ತುವುದು ಮಾತ್ರವಲ್ಲ, ಪರಮಾತ್ಮನ ದೊಡ್ಡ ಪೂಜೆ. ಇದು ಭಾಗವತದಲ್ಲಿ ಶ್ಲೋಕ ಇದೆ, ರುದ್ರದೇವರು ಹೇಳಿದ ಶ್ಲೋಕ, ಇಡೀ ಲೋಕಕ್ಕೆ ಸಂದೇಶ. ಮತ್ತೊಬ್ಬರಿಗೆ ಕಷ್ಟ ಬಂದಾಗ ಅದನ್ನು ಪರಿಹಾರಕ್ಕೆ ಪ್ರಯತ್ನ ಮಾಡಿದರೆ ಅದು ಪರಮಾತ್ಮನು, ಎಲ್ಲರ ಅಂತರ್ಯಾಮಿಯಾದ ಪರಮಾತ್ಮನ ದೊಡ್ಡ ಪೂಜೆ ಅಂತ, ದೊಡ್ಡ ಕಾರ್ಯ ಅಂತ ಹೇಳಿ ಆ ವಿಷಯವನ್ನು ಪಾರ ಮಾಡಿ
ಭಾರಿ ಸಂಕಟ ಆಯಿತು. ಅವರಿಗೆ ಚಂದ್ರನನ್ನು ತಲೆಗೆ ಹಾಕಿ ಇಟ್ಟುಕೊಂಡರು. ಗಂಗಾ ನದಿ ಇಷ್ಟೆಲ್ಲ ಸಂಕಟ ಆದರೂ ಎಲ್ಲ ಸಂಕಟವನ್ನು ಮತ್ತೊಬ್ಬರ ಕಷ್ಟ ಪರಿಹಾರ ಆಗಲಿ, ಯಾರಿಗೂ ವಿಷಬಾಧೆ ಬರುವುದು ಬೇಡ ಎಂಬುದಾಗಿ ಅನ್ಯರ ಸಂಕಷ್ಟ ಪರಿಹಾರಕ್ಕಾಗಿ ತಾ ವಿಷವನ್ನೇ ಪಾರ ಮಾಡಿದ ಕರುಣಾಮೂರ್ತಿ ಮಾರುತದೇವರು. ನಾವು ಕೂಡ ಕಷ್ಟಪಡ್ತೇವೆ. ಯಾಕೆ? ನಮ್ಮ ಸುಖಕ್ಕಾಗಿ. ಬೆಳಗ್ಗಿನಿಂದ ಸಂಜೆಯವರೆಗೆ ಎಷ್ಟು ಶ್ರಮ, ಎಷ್ಟು ದುಃಖ ಪಡ್ತೇವೆ. ಯಾಕೆ? ನಮ್ಮ ಸ್ವಾರ್ಥಕ್ಕಾಗಿ. ನಮ್ಮ ಸುಖಕ್ಕಾಗಿ ನಾವು ಕಷ್ಟಪಡೋದು ದೊಡ್ಡದಲ್ಲ. ಮತ್ತೊಬ್ಬರ ಸುಖಕ್ಕಾಗಿ, ಮತ್ತೊಬ್ಬರ ಕಷ್ಟ ಪರಿಹಾರಕ್ಕಾಗಿ ನಾವು ಕಷ್ಟಪಟ್ಟರೆ ಅದು ತಪಸ್ಸು. ತಪಸ್ಸು ಅಂದರೆ ಅದು ನಮ್ಮ ಸುಖಕ್ಕಾಗಿ ಕಷ್ಟಪಡೋದಲ್ಲ, ಅನ್ಯರ ಸುಖಕ್ಕಾಗಿ ಕಷ್ಟಪಟ್ಟರೆ ಅದು ತಪ. ನಮ್ಮ ಸುಖಕ್ಕಾಗಿ ಕಷ್ಟಪಟ್ಟರೆ ಅದು ತಪ ಅಲ್ಲ, ಅದು ತಾಪ. ತಪ ತಾಪ ಇಷ್ಟೇ ವ್ಯತ್ಯಾಸ. ಅನ್ಯರ ಸುಖಕ್ಕಾಗಿ ಕಷ್ಟಪಡೋದು ತಪ, ನಮ್ಮ ಸುಖಕ್ಕಾಗಿ ಕಷ್ಟಪಟ್ಟರೆ ಅದು ತಾಪ. ಆ ಮಹಾದೇವರು ಅಂಥ ತಾಪವನ್ನು ಸ್ವೀಕಾರ ಅಲ್ಲ, ಅವರು ಅಂಥ ತಪವನ್ನು ಮಾಡಿದರು. ತಾನು ತಾಪವನ್ನು ಸ್ವೀಕಾರ ಮಾಡಿ ತಪಸ್ಸನ್ನು ಮಾಡಿ ಮತ್ತೊಬ್ಬರ ಕಷ್ಟ ಪರಿಹಾರಕ್ಕಾಗಿ ಇಂಥ ದೊಡ್ಡ ಸಂದೇಶ ವಿಷಪಾನ ಮಾಡಿ ಆ ಮೂಲಕ ಜಗತ್ತಿಗೆ ದೊಡ್ಡ ಸಂದೇಶ ನೀಡಿದ ಮಹಾನುಭಾವರು ಮಾರುತದೇವರು. ಮಾರುತದೇವರು ಅನೇಕ ರೀತಿಯಿಂದ ನಮಗೆಲ್ಲ ಅನುಗ್ರಹ ಮಾಡಿದ್ದಾರೆ. ಅವರು ಇನ್ನೊಂದು ಮಾಡಿದ ದೊಡ್ಡ ಕಾರ್ಯ ಶುಕಮುನಿಗಳು ಆಗಿ ಭಾಗವತ ನೀಡಿದ್ದು. ಭಾಗವತದ ಉಪದೇಶವನ್ನು ಪ್ರಪ್ರಥಮವಾಗಿ ಪರೀಕ್ಷಿತ ರಾಜನಿಗೆ ಮಾಡಿದವರು ಯಾರು? ಶುಕಮುನಿಗಳು. ಶುಕಮುನಿಗಳು ಯಾರು? ಮಹಾರುದ್ರದೇವರ ಅವತಾರ. ಮನೋಭಿಮಾನಿಯಾದ ರುದ್ರರು ಅಶ್ವತ್ಥಾಮರಾಗಿ ಜನಿಸಿದರು, ಆಮೇಲೆ ಶುಕಮುನಿಗಳಾಗಿ ಅವತರಿಸಿದರು. ಅಶ್ವತ್ಥಾಮನಾಗಿದ್ದಾಗ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿ ಪಾಂಡವರ ಸಂತತಿಯೇ ಉಳಿಯಬಾರದು, ಅದಕ್ಕಾಗಿ ಪರೀಕ್ಷಿತ ರಾಜನಿಗೆ ಬ್ರಹ್ಮಾಸ್ತ್ರ ಪ್ರಯೋಗ ಆಯಿತು. ಅವನು ಜೀವ ಕಳೆದುಕೊಂಡ. ಆ ಕೃಷ್ಣ ಅವನನ್ನು ರಕ್ಷಿಸಿದ. ಇಂಥ ಅಶ್ವತ್ಥಾಮರು ಯಾವ ರುದ್ರದೇವರೇ ಅಶ್ವತ್ಥಾಮರು ಆ ದುರ್ಯೋಧನನ ಮೇಲಿನ ಒಂದು ಪಕ್ಷಪಾತದಿಂದ ಪಾಂಡವರ ವಂಶವೇ ಉಳಿಯಬಾರದು ಅಂಥೇಳಿ ಪಾಂಡವರಿಗೆ ಬಿಟ್ಟ ಅಸ್ತ್ರವನ್ನು ಅರ್ಜುನ ದುರ್ಬಲಗೊಳಿಸಿದ, ಉಪಯೋಗ ಆಗಲಿಲ್ಲ. ಆದರೆ ಅದನ್ನು ಅಭಿಮನ್ಯುವಿನ ಮಗ ಪರೀಕ್ಷಿತರಾಗಿ ಪ್ರಯೋಗ ಮಾಡಿ ಅವನು ಸಾಯುವಂತೆ ಮಾಡಿದ. ಕೃಷ್ಣ ಪರಮಾತ್ಮ ರಕ್ಷಣೆ ಮಾಡಿದ, ಬದುಕಿದ. ಆದರೆ ಅದೇ ರುದ್ರದೇವರು ಅಶ್ವತ್ಥಾಮ ಶುಕಾಚಾರ್ಯರಾಗಿ ಅವತರಿಸಿ ಏನು ಮಾಡಿದರು? ಕೊನೆಗೆ ಪರೀಕ್ಷಿತ ರಾಜ ಶಾಪದಿಂದ 7 ದಿನಗಳಲ್ಲಿ ತಕ್ಷಕರಿಂದ ತಾನು ಸಾಯುವಂಥ ಘಟ್ಟಕ್ಕೆ ಬಂದಾಗ ಎಲ್ಲ ತ್ಯಾಗ ಮಾಡಿದ. ರಾಜ್ಯ, ಅಧಿಕಾರ, ವೈಭವ ತ್ಯಾಗ ಮಾಡಿ ಗಂಗಾ ನದಿಯಲ್ಲಿ ಪ್ರಾಯೋಪವೇಶ, ಉಪವಾಸ ಎಲ್ಲ ಋಷಿಮುನಿಗಳಿಂದ ಕರೆಸಿದ. ಭಗವಂತನ ಕಥಾಶ್ರವಣವಾಗಲಿ, ಪರಮಾತ್ಮನ ವಿಚಾರ ನಡೆಯಲಿ, ತಕ್ಷಕ ಬರಲಿ, ಕಚ್ಚಲಿ, ಏನೇ ಆಗಲಿ ನನ್ನದರ ಚಿಂತೆ ಇಲ್ಲ, ನಾವು ಭಗವಂತನ ಚಿಂತನೆ ಮಾಡೋಣ ಎಂಬುದಾಗಿ ಅಷ್ಟು ಪಶ್ಚಾತ್ತಾಪದಿಂದ ವೈರಾಗ್ಯದಿಂದ ರಾಜ್ಯವನ್ನೆಲ್ಲ ತ್ಯಾಗ ಮಾಡಿ ಪ್ರಾಯೋಪವೇಶಕ್ಕೆ ಕುಳಿತ ಪರೀಕ್ಷಿತರಾಗಿ. ಆಗ ಅಲ್ಲಿ ಬಂದು ಯಾವ ಮಾರುತದೇವರು ಅಶ್ವತ್ಥಾಮನಾಗಿ ಪರೀಕ್ಷಿತ ರಾಜನ ಸಂಹಾರಕ್ಕೆ ಪ್ರಯತ್ನ ಮಾಡಿದರೋ ಅವರೇ ಶುಕಮುನಿಗಳಾಗಿ ಅವರಿಗೆ ಶಾಶ್ವತವಾದ ಅಮೃತತ್ವ ಮೋಕ್ಷ ದೊರೆಯುವಂಥ ಭಾಗವತ ಕಥೆಯನ್ನು ಉಪದೇಶ ಮಾಡಿದರು. ಇದು ಶಿವ ಅವರ ಕರುಣೆ. ಅಶ್ವತ್ಥಾಮನಾಗಿ ಏನೋ ಸ್ವಲ್ಪ ಆವೇಶದಿಂದ ಪಾಂಡವರಿಗೆ ವಿರುದ್ಧವಾಗಿ ದೊಡ್ಡ ಹತ್ಯಾಕಾಂಡ ಮಾಡಿದರು. ಪರೀಕ್ಷಿತ ರಾಜನನ್ನು ಕೊಲ್ಲುವ ಪ್ರಯತ್ನ ಮಾಡಿದರು. ಆದರೆ ಅವರ ಮನಸ್ಸು ಕರಗಿತು. ಅವರೇ ಶುಕಮುನಿಗಳಾಗಿ ಆ ಪರೀಕ್ಷಿತ ರಾಜನಿಗೆ ಅಂತ್ಯಕಾಲದಲ್ಲಿ
ಭಾಗವತ ಕಥೆಯ ಉಪದೇಶ ಮಾಡಿ ಅವರು ಉದ್ಧಾರಕ್ಕೆ ಕಾರಣಪುರುಷರಾದರು. ಇದು ಮಹಾದೇವರ ಒಂದು ಕಾರುಣ್ಯಕ್ಕೆ ಉದಾಹರಣೆ. ಆ ಪರೀಕ್ಷಿತ ರಾಜನಿಗೆ ಆ ಕಾಲದಲ್ಲಿ ಶುಕಮುನಿಗಳಾಗಿ ಹಿಡಿದ ಉಪದೇಶ ಪರೀಕ್ಷಿತ ರಾಜ ಒಬ್ಬನಿಗೆಲ್ಲ, ನಮಗೆಲ್ಲರಿಗೂ ಕೂಡ ಅಮೃತ ಧಾರೆ ನೀಡುವ ರೀತಿಯಲ್ಲಿ ಅತ್ಯದ್ಭುತವಾದ ಉಪದೇಶವನ್ನು ಆ ಶುಕಮುನಿಗಳಾಗಿ ವೇದವ್ಯಾಸದೇವರ ಸಂದೇಶವನ್ನು ನಮಗೆಲ್ಲ ನೀಡಿದ ದೊಡ್ಡ ಗುರುಗಳು. ಮಾರುತದೇವರು ದೇವತೆ, ದೊಡ್ಡ ಗುರುಗಳು, ಶುಕಮುನಿಗಳಾಗಿ ನಮಗೆಲ್ಲ ಉಪದೇಶ ಮಾಡಿದ ಮಹಾನುಭಾವರು. ಆ ರುದ್ರದೇವರ ಇನ್ನೊಂದು ಕಾರುಣ್ಯ, ಮನ್ಮಥ ಅವರ ಮನಸ್ಸು, ಅವರು ತಪಸ್ವಿಗಳಾಗಿದ್ದಾಗ ಅವರ ಮನಸ್ಸನ್ನು ಕಲಕಲು ಇಂದ್ರನ ಪ್ರೇರಣೆಯಂತೆ ಹರಸಾಹಸ ಮಾಡಿದ, ಎಲ್ಲ ಪಂಚಬಾಣಗಳ ಪ್ರಯೋಗ ಮಾಡಿದ. ಆದರೂ ರುದ್ರದೇವರ ಮನಸ್ಸು ವಿಚಲಿತವಾಗಲಿಲ್ಲ. ಅವರ ಮನಸ್ಸಿನ ಶಕ್ತಿ, ಕಾಮನು ಮದನನು ಸರ್ವಶಕ್ತಿಯನ್ನು ಪ್ರಯೋಗಿಸಿದರೂ ಅವರ ಮನಸ್ಸನ್ನು ಕಲಕಿಸಲು ಸಾಧ್ಯ ಆಗಲಿಲ್ಲ. ಆದರೆ ಅವರ ಕಣ್ಣು ತೆರೆದರು, ಮೂರನೇ ಕಣ್ಣು, ಮನ್ಮಥ ಸುಟ್ಟು ಬೂದಿಯಾದ. ದೊಡ್ಡ ಸಂದೇಶ. ನಮ್ಮ ಕೂಡ ಕೆಟ್ಟ ಕಾಮನೆ ಬಂದಾಗ ಎರಡು ಕಣ್ಣು ಸಾಲದು, ಇನ್ನೊಂದು ಮೂರನೇ ಕಣ್ಣು ಜ್ಞಾನ ಚಕ್ಷುಸ್ಸಿನಿಂದ ಆ ಕೆಟ್ಟ ಕಾಮನೆಯನ್ನು ನಾಶಪಡಿಸಬೇಕು ಎಂಬುದಾಗಿ ತೋರಿಸಿಕೊಟ್ಟರು. ಆ ಕಾಮನು ಮನ್ಮಥನು ಬಾಣ ಪ್ರಯೋಗ ಮಾಡಿದಾಗ ಮೂರನೇ ಕಣ್ಣು ತೆರೆದು ಅದರಿಂದ ಭಸ್ಮೀಭೂತನಾದ. ಅಂಥ ದೊಡ್ಡ ಶಕ್ತಿ, ಮಾನಸಿಕ ಶಕ್ತಿ. ನಮಗೆ ಸಂದೇಶ, ನಮಗೂ ಮೂರನೇ ಕಣ್ಣುಂಟು. ನಮ್ಮ ಮೂರನೇ ಕಣ್ಣು ಯಾವಾಗಲೂ ಮುಚ್ಚಿಕೊಂಡೇ ಇರ್ತದೆ, ತೆರೆಯುವುದೇ ಇಲ್ಲ. ಆ ಮೂರನೇ ಕಣ್ಣಿನಿಂದ ಜ್ಞಾನ ಚಕ್ಷುಸ್ಸಿನಿಂದ ನಾವು ಕೂಡ ಕೆಟ್ಟ ಕಾಮನೆ ಬಂದಾಗ ಸುಟ್ಟು ಬೂದಿ ಮಾಡಬೇಕು ಎಂಬಂತಹ ಸಂದೇಶ ತನ್ನ ಮನ್ಮಥ ದಹನದಿಂದ ದೊಡ್ಡ ಸಂದೇಶ ನಮಗೆ ನೀಡಿದರು. ಇಷ್ಟೇ ಅಲ್ಲ, ಮನ್ಮಥನು ಸುಟ್ಟರು, ಅಲ್ಲಿಗೆ ಮುಗಿಲಿಲ್ಲ. ಆ ಮನ್ಮಥನನ್ನೇ ತನ್ನ ಮಗನನ್ನಾಗಿ ಪಡೆದರು. ಇದು ಅವರ ಕಾರುಣ್ಯ. ಅದೇ ಮನ್ಮಥ ಮುಂದೆ ಸ್ಕಂದನಾಗಿ, ಸುಬ್ರಹ್ಮಣ್ಯನಾಗಿ, ಕುಮಾರಸ್ವಾಮಿ ಸುಬ್ರಹ್ಮಣ್ಯ ಅಂತ ಕರೀತಾರೆ, ಅವನು ಮನ್ಮಥನ ಅವತಾರ. ಆ ಯಾವ ಮನ್ಮಥನನ್ನು ಸುಟ್ಟರೂ ಅದೇ ಮನ್ಮಥನಿಗೆ ಅವನು ತನ್ನ ಮಗನನ್ನಾಗಿ ಸ್ವೀಕರಿಸಿ ಅವನು ದೇವತೆಗಳ ಸೇನಾಪತಿಯಾಗಿ ದೈತ್ಯರ ಸಂಹಾರಕ್ಕೆ ಪ್ರಮುಖ ಪಾತ್ರ ವಹಿಸಿದ. ಹೀಗೆ ಪರೀಕ್ಷಿತನನ್ನು ಒಮ್ಮೆ ಕೊಂದರು, ಮತ್ತೆ ಅವರಿಗೆ ಅನುಗ್ರಹ ಮಾಡಿದರು. ಮನ್ಮಥನನ್ನು ಕೊಂದರು, ಮನ್ಮಥನನ್ನೇ ಮಗನನ್ನಾಗಿ ಸ್ವೀಕಾರ ಮಾಡಿದರು. ಇದು ಸಜ್ಜನರ ಬಗ್ಗೆ. ಕೆಲವೊಮ್ಮೆ ಅವರಿಗೆ ಸ್ವಲ್ಪ ತೊಂದರೆ ಕೊಟ್ಟರೂ ಕೂಡ ಕಾರುಣ್ಯದಿಂದ ಅವರನ್ನು ಅನುಗ್ರಹ ಮಾಡುವಂತಹ ದೊಡ್ಡತನ, ಅದನ್ನು ಈ ಅನೇಕ ಸಂದರ್ಭಗಳಲ್ಲಿ ಮಹಾದೇವರು ತೋರಿಸಿ ನಮಗೆಲ್ಲರಿಗೂ ಕೂಡ ಉತ್ತಮ ಆದರ್ಶ. ಅದನ್ನು ಪರಮಾತ್ಮನ ಭಕ್ತಿ, ವೈರಾಗ್ಯ, ಸೇವೆ, ಮಾನಸಿಕ ಶಕ್ತಿಯನ್ನು ಬೆಳೆಸುವುದು, ಎಲ್ಲ ವಿಷಯದಲ್ಲಿ ಕೂಡ ಇಡೀ ನಮಗೆಲ್ಲರಿಗೂ ಕೂಡ ಮಾನವ ಕುಲಕ್ಕೆ ಉತ್ತಮ ಸಂದೇಶ ನೀಡಿದ ಮಹಾರುದ್ರ ದೇವರನ್ನು ನಾವು ಯಾವಾಗಲೂ ಸ್ಮರಿಸಬೇಕು. ನಮ್ಮ ವೈಷ್ಣವರಲ್ಲಿ ನಾವು ಶಿವನ ಭಕ್ತರಿ, ಶಿವನಲ್ಲಿ ನಮಗೆ ಭಕ್ತಿ ಇದೆ. ಸರ್ವೋತ್ತಮನಾಗಿ ಶ್ರೀಹರಿ, ಆಮೇಲೆ ಬ್ರಹ್ಮ, ವಾಯು, ಶಿವ ಎಲ್ಲರಲ್ಲಿ ಕೂಡ ಭಕ್ತಿ ಮಾಡುವಂಥ ಒಂದು ಉದಾರ ದೃಷ್ಟಿಯನ್ನು ಆಚಾರ್ಯ ಮಧ್ವರು ನಮಗೆಲ್ಲ ತೋರಿಸಿಕೊಟ್ಟಿದ್ದಾರೆ. ಶಿವರಾತ್ರಿಯ ಈ ಪವಿತ್ರ ದಿನದಲ್ಲಿ ಮಹಾದೇವರಿಗೆ ನಾವು ನಮ್ಮ ಭಕ್ತಿಯನ್ನು ಅರ್ಪಿಸಿ ನಮ್ಮ ಪ್ರವಚನವನ್ನು, ಈ ದಿನದ ಪ್ರವಚನವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ.